ಸೋಮವಾರಪೇಟೆಯ ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ, ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಸೋಮವಾರಪೇಟೆ ಹಾಗೂ ಕುಶಾಲನಗರ ತಾಲೂಕು ಇವರ ಸಂಯುಕ್ತಾಶ್ರಯದಲ್ಲಿ ದಿವಂಗತ ಡಿ. ದೇವರಾಜ ಅರಸು ಅವರ 111ನೇ ಜನ್ಮ ದಿನಾಚರಣೆಯಿಂದ ತಾಲೂಕು ಕಚೇರಿಯ ಸಭಾಂಗಣದಲ್ಲಿ ಆಚರಣೆ ಮಾಡಲಾಯಿತು. ದಿವಂಗತ ಡಿ. ದೇವರಾಜ ಅರಸು ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ತಹಶೀಲ್ದಾರ್ ಕೃಷ್ಣಮೂರ್ತಿ ಅವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಮುಖ್ಯ ಭಾಷಣಕಾರರಾಗಿ ಆಗಮಿಸಿದ ಡಾ. ಜಮೀರ್ ಅಹಮದ್, ಡಿ. ದೇವರಾಜ ಅರಸು ಅವರು ಈ ರಾಜ್ಯಕ್ಕೆ ಸುದೀರ್ಘಾವಧಿಯ ಮುಖ್ಯಮಂತ್ರಿಯಾಗಿದ್ದವರು. ಕರ್ನಾಟಕದ ಹಿಂದುಳಿದ ವರ್ಗಗಳ ಕೈಹಿಡಿದ ನಿಜವಾದ ನಾಯಕ. ಭೂ ಸುಧಾರಣೆ ಮಾಡುವ ಮೂಲಕ ಹಲವಾರು ಯೋಜನೆಗಳೊಂದಿಗೆ ಬಡವರ ಬದುಕಿಗೆ ಆಸರೆಯಾಗಿದ್ದರು ಎಂದರು. ಇವತ್ತು ಕೂಡ ಹಿಂದುಳಿದ ವರ್ಗಗಳ ಆಯೋಗದ ವರದಿಯನ್ನ ಸಬ್ಮಿಟ್ ಮಾಡಿ ಅದನ್ನ ಜನರಿಗೆ ತಿಳಿಸೋದಕ್ಕೆ ಅವಕಾಶನೇ ಆಗ್ತಾ ಇರಲಿಲ್ಲ. ಪ್ರಬಲ ವಿರೋಧಗಳಿತ್ತು. ಆ ಕಾಲದಲ್ಲಿ ಆ ಕೆಲಸವನ್ನು ಮಾಡಿದಂಥವ್ರು ದೇವರಾಜ ಅರಸು. ಉದಾಹರಣೆಗೆ ಹೇಳೋದಾದ್ರೆ, ನಾವು ಭೂ ಸುಧಾರಣಾ ಕಾಯ್ದೆ ಬಗ್ಗೆ ಎಲ್ಲರೂ ಮಾತಾಡ್ತೀವಿ. ಅಲ್ಲಿವರೆಗೂ ನಾವೆಲ್ಲ ಗೇಣಿದಾರರ ನಡುವೆ ಜೀತದಾಳುಗಳ ಆಗಿ ಕೂಲಿಗೆಲ್ಲ ಮಾಡಿಕೊಂಡು, ಕೂಲಿ ಅನ್ನೋದು ಕೊಡಗಿನಲ್ಲಿ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ನಮಗೆ. ಹಿಂಗಿದ್ದಂಥ ಜನರಿಗೆ, ಸ್ವಂತ ಭೂಮಿ ಇಲ್ಲದೆ ಇರ್ತಕ್ಕಂಥ ಜನರಿಗೆ ಸ್ವಂತ ಭೂಮಿ ಕೊಡುವ ಕೆಲಸವನ್ನು ಮಾಡಿ ಒಟ್ಟು 21 ಲಕ್ಷ ಎಕರೆ ಅಂತೆ ಜಮೀನು. ಆ ಕಾಲದಲ್ಲಿ 4,85,000 ರೈತರಿಗೆ ಆ ಭೂಮಿ ಸಿಗುವಾಗ ಮಾಡಿದ. ಇಷ್ಟು ಲಕ್ಷ ಎಕರೆ, 21 ಲಕ್ಷ ಎಕರೆ ಜಮೀನು. ತಹಶೀಲ್ದಾರ್ ಕೆ. ಕೃಷ್ಣಮೂರ್ತಿ ಅವರು ಮಾತನಾಡಿ, ನಾವು ಈ ಮಟ್ಟಕ್ಕೆ ಬೆಳೆಯಲು ದೇವರಾಜ ಅರಸು ಅವರು ಮಾಡಿದಂತಹ ಶಿಕ್ಷಣ ಕ್ರಾಂತಿ ಕಾರಣವಾಗಿದೆ. ಅವರು ಅಂದಿನ ಕಾಲದಲ್ಲಿ ಶಿಕ್ಷಣಕ್ಕೆ ಬಹಳಷ್ಟು ಒತ್ತು ನೀಡಿದ್ದಾರೆ. ಶಿಕ್ಷಣದಿಂದ ಯಾರೂ ವಂಚಿತರಾಗಬಾರದೆಂದು ಹಾಸ್ಟೆಲ್ಗಳನ್ನು ತೆರೆಯುವ ಮೂಲಕ ವಿದ್ಯಾರ್ಥಿ ಜೀವನದ ಬದುಕಿಗೆ ಆಶಾಕಿರಣವಾಗಿದ್ದರು ಎಂದರು. ಆ ಒಂದು ಮಾರ್ಗದಲ್ಲಿ ನಾವೆಲ್ಲ ಮುಂದುವರಿದು ಏನು ಸಮಾಜದಲ್ಲಿ ಅತ್ಯಂತ ಹಿಂದುಳಿದ ಮತ್ತು ಕಟ್ಟ ಕಡೆಯ ವ್ಯಕ್ತಿಗೂ ಈ ಒಂದು ಸಾಮಾಜಿಕ ನ್ಯಾಯ, ಶಿಕ್ಷಣ, ಆರ್ಥಿಕ ಸಬಲತೆ, ರಾಜಕೀಯ ಸಬಲತೆ ಸಿಗಲಿ ಅಂತ ಆಶಿಸುತ್ತಾ ಅವಕಾಶ ಮೀಸಲಾತಿ ಕೊಟ್ಟಂತ ಖ್ಯಾತಿ ಕೂಡ ಸನ್ಮಾನ್ಯ ರಾಜೀವ್ ಗಾಂಧಿ ಅವರಿಗೆ ಸಲ್ತದೆ. ಅವರನ್ನು ಕೂಡ ನಾವು ಇವತ್ತು ನೆನೆಸ್ಕೊಳ್ಳೋದು ಒಳ್ಳೆಯದು ಅಂತೇಳಿ ನನ್ನ ಅಭಿಪ್ರಾಯ. ಅದೇ ರೀತಿ ಸಭೆಯಲ್ಲಿ ಜಿಎಂ ಕಾಂತರಾಜು, ಕೆಎಂ ಆದಂ, ದಲಿತ ಸಂಘಟನೆಯ ಜಯಪ್ಪ ಹಾನಗಲ್, ತಾಲೂಕಿನ ಅಧಿಕಾರಿಗಳಾದ ಪರಮೇಶ್ ಕುಮಾರ್, ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಕೃಷ್ಣ ಪ್ರಸಾದ್, ಮುಖ್ಯಾಧಿಕಾರಿ ಪಟ್ಟಣ ಪಂಚಾಯಿತಿ ಬಿಇಒ ಕೃಷ್ಣಪ್ಪ, ಸಮಾಜ ಕಲ್ಯಾಣ ಇಲಾಖೆಯ ಸಿದ್ದೇಗೌಡ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು. ಮಾಡುತ್ತೇನೆ ಅಲ್ಲದೆ ವೈಯಕ್ತಿಕವಾಗಲಿ ಅಥವಾ ಸಾಮೂಹಿಕವಾಗಲಿ ನಮ್ಮಲ್ಲಿರುವ ಎಲ್ಲ ಭೇದ ಭಾವಗಳನ್ನು, ಹಿಂಸಾಚಾರಕ್ಕೆ